ನಮಸ್ಕಾರ. ರಂಗಭೀಷ್ಮ ಅಬ್ಬೂರು ಜಯತೀರ್ಥ. ಇದರಲ್ಲಿ ಅಬ್ಬೂರು ಜಯತೀರ್ಥರು ಕಾವ್ಯೇಶು ನಾಟಕಂ ರಮ್ಯಂ ಅನ್ನುವ ಪೂರ್ವ ಸೂರಿಗಳ ಅಭಿಪ್ರಾಯವನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ವಿಶಿಷ್ಟವಾದ ದೃಷ್ಟಿಕೋನದಲ್ಲಿ ಹೀಗೆ ಹೇಳ್ತಾರೆ: ಕಾವ್ಯ ವಾಚಕದ ನೆಲೆಯುಳ್ಳದ್ದು, ನಾಟಕ ಆಹಾರ್ಯದ ನೆಲೆಯುಳ್ಳದ್ದು, ಅಂದರೆ ವೇಷಭೂಷಣಗಳಿಂದ ಅಭಿನಯಿಸುವಂಥದ್ದು. ಈ ಎರಡು ವಿಭಿನ್ನ ಪ್ರಕಾರಗಳಾದರೂ ಕಾವ್ಯ ವ್ಯಕ್ತಿಗತವಾದ ಜ್ಞಾನ ಪ್ರಸರಣ, ನಾಟಕ ಆಹಾರ್ಯದೊಂದಿಗೆ ಆಂಗಿಕದ ನೆಲೆಯಲ್ಲಿ ಒಂದು ಪ್ರತಿಮೆಯನ್ನು ಸೃಷ್ಟಿ ಮಾಡುತ್ತೆ. ನಾಟಕ ಅನ್ನೋದು ಭೂತ ವರ್ತಮಾನಗಳ ಒಂದು ಸಾಂಸ್ಕೃತಿಕ ಪ್ರಕ್ರಿಯೆಗಳ ಮೂಲಕ ಈ ಸಾಂಸ್ಕೃತಿಕ ಕ್ರಿಯೆ ರೂಪುಗೊಳ್ಳುತ್ತೆ. ನಾಟಕದ ಸಾಹಿತ್ಯ, ಪ್ರದರ್ಶನ, ಅರ್ಥ ಇವುಗಳು ಜ್ಞಾನದ ಪ್ರತೀಕಗಳಾಗಿ ಇದು ಹೀಗೆ ಇದೇ ಅಂತಿಮ ಅಂತ ಹೇಳಲಾಗದ ವ್ಯಕ್ತಿಗತ ಜ್ಞಾನದ ಒಂದು ಪ್ರತಿಮೆಯನ್ನು ಸೃಷ್ಟಿ ಮಾಡುತ್ತೆ. ಸಂಭಾಷಣದ ಪ್ರತಿಭೆ ಆಂಗಿಕದ ಪ್ರತಿಭೆಯೊಡನೆ ಮಿಲನಗೊಂಡಾಗ ಹೊಮ್ಮುವ ಕ್ರಿಯೆಯೇ ವಿನ್ಯಾಸ. ಇದನ್ನು ನೋಡುವ ಹಾಗೂ ವಿಮರ್ಶಿಸುವ ಕೆಲಸ ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಹೀಗೆ ರಂಗಭೂಮಿಯ ಮತ್ತು ನಾಟಕದ ಇಂಚಿಂಚು ವಿಷಯಗಳ ಬಗ್ಗೆ ಬಹಳ ಸೊಗಸಾಗಿ ಮೌಲ್ಯಯುತವಾಗಿ ಅಬ್ಬೂರು ಜಯತೀರ್ಥರ ಒಂದು ಜೀವನದಲ್ಲಿ ನಾಟಕದ ಸಂಬಂಧಪಟ್ಟಾಗ ಅವರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಇದರಲ್ಲಿ ಬಹಳ ಮೌಲ್ಯಯುತವಾಗಿ ವಿವೇಚನೆಯಿಂದ ರಚಿಸಿದ್ದಾರೆ JP ನಾಗರಾಜನ್ರವರು. ಅಬ್ಬೂರು ಜಯತೀರ್ಥರ ಈ ಒಂದು ಜೀವನ ದರ್ಶನ, ರಂಗಭೂಮಿಯ ಪ್ರೀತಿ, ಅವರು ಮಾಡಿರುವಂಥ ಸಾಧನೆ, ದೊಡ್ಡ ದೊಡ್ಡ ದಿಗ್ಗಜರೊಡನೆ ಅವರು ಆಗಲಿಂದಲೂ ಈಗಲೂ ಕ್ರಿಯಾಶೀಲರಾಗಿರೋದು ಬಹಳ ಆಪ್ತವಾಗುತ್ತೆ ಮತ್ತು ಒಂದಷ್ಟು ಚೈತನ್ಯ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ರಂಗಾಸಕ್ತರು, ಸಾಹಿತ್ಯಾಸಕ್ತರು ಇದನ್ನು ಓದಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ.